ಬೆಳಗಿನ ಗಡಿಬಿಡಿನಲ್ಲಿ ಮಕ್ಕಳಿಗೆ ಸ್ಕೂಲ್ಗಾಗಲಿ ಆಫೀಸ್ಗಾಗಲಿ ಏನು ತಿಂಡಿ ಮಾಡಬೇಕು ಅನ್ನೋದೇ ತಿಳಿಯಲ್ಲ ಒಂದೊಂದು ಸತಿ. ಅಂಥ ಟೈಮ್ನಲ್ಲಿ ಕ್ವಿಕ್ಕಾಗಿ ಮಾಡುವಂಥ ಒಂದು ರೈಸ್ ರೆಸಿಪಿನ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಸೊ ಬನ್ನಿ, ಹಾಗಿದ್ರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಮಿಕ್ಸರ್ ತೊಗೊಂಡಿದ್ದೀನಿ. ಇದಕ್ಕೆ ಮೊದಲಿಗೆ ಮಸಾಲೆ ರುಬ್ಕೊಂಡ್ಬಿಡೋಣ. 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು 4 ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪು, ಒಂದು ಅರ್ಧ ಕೈಡಿ ಆಗೋಷ್ಟು ಪುದೀನ ಸೊಪ್ಪು, ಅರ್ಧ ಕೈಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ 1 ಸ್ಪೂನ್ ಆಗೋಷ್ಟು. ಹಾಗೆ ತೆಂಗಿನಕಾಯಿ ತುರಿ ಒಂದು ಅರ್ಧ ಕಪ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ನುಣ್ಣಗೆ ರುಬ್ಕೊಂಡು ಬರಬೇಕು. ಸೊ ನೋಡಿ, ಈ ಥರ ತರತರಿಯಾಗಿ ನೀರು ಹಾಕ್ತೇನೆ ರುಬ್ಬಬೇಕು, ನುಣ್ಣಗೆ ರುಬ್ಬಬೇಕು. ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಒಂದು ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಕಡಲೆ ಬೀಜ ಹಾಕ್ಕೊಂಡು ಮೊದಲಿಗೆ ಚೆನ್ನಾಗಿ ಅರ್ಧದಷ್ಟು ಹುರ್ಕೋಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು, ಅರ್ಧದಷ್ಟು ಫ್ರೈ ಆಗೋವರೆಗೂ. ಇನ್ನೇನೋ 90% ಫ್ರೈ ಆದಮೇಲೆ ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ 1 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಕಡಲೆಬೇಳೆ ಉದ್ದಿನಬೇಳೆ ಫ್ರೈ ಆಗೋಕ್ಕೆ ಜಾಸ್ತಿ ಸಮಯ ತೊಗೊಳ್ಳಲ್ಲ. ಈ ಶೇಂಗಾ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದಕ್ಕೆ ಮೊದಲು ಇದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಾದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಅದೆಲ್ಲ ಫ್ರೈ ಆದಮೇಲೆ ಸಾಸಿವೆ ಜೀರಿಗೆ ಕೂಡ 1 ಸ್ಪೂನ್ ಆಗೋಷ್ಟು ಹಾಕಿದೆ, 1 ಟೀ ಸ್ಪೂನ್ ಆಗೋಷ್ಟು. ಅದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಈರುಳ್ಳಿ, 1 ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನೀವು ನುಣ್ಣಗೆ ಕೂಡ ಕಟ್ ಮಾಡಿಕೊಂಡು ಹಾಕ್ಕೋಬೋದು. ಈರುಳ್ಳಿ ಚೆನ್ನಾಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು, ಅಥವಾ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ಆದಮೇಲೆ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಗೆ ರುಬ್ಬದಂಥ ಮಸಾಲೆಯನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ ಈ ಮಸಾಲೆ ಚಿತ್ರಾನ್ನ, ತುಂಬ ರುಚಿಯಾಗಿರುತ್ತೆ. ಖಂಡಿತ ಇದನ್ನು ನೋಡಾದ್ಮೇಲೆ ನೀವು ಕೂಡ ಲಂಚ್ ಬಾಕ್ಸ್ಗೆ ಕ್ವಿಕ್ಕಾಗಿ ಮಾಡಿಕೊಂಡು ಲಂಚ್ ಬಾಕ್ಸ್ ಕಟ್ಟಿದ್ರಂತೂ ತುಂಬ ರುಚಿಯಾಗುತ್ತೆ. ಇದು ಪೂರ್ತಿ ತಣ್ಣಗಾದ್ಮೇಲೂ ಈ ರೈಸ್ನ ತಿನ್ಬೋದು. ನೋಡಿ, ಮಸಾಲೆ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಹುರ್ಕೋಬೇಕು. ಯಾಕಂದರೆ ಹಸಿ ಮಸಾಲೆ ರುಬ್ಬಿರ್ತೀವಲ್ಲ, ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಮಾಡಿದಂಥ ಬಿಸಿ ಬಿಸಿಯಾಗಿರುವಂಥ ರೈಸನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. 1 ಬೌಲ್ ಆಗೋಷ್ಟು ರೈಸನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಅನ್ನವನ್ನು ಸ್ವಲ್ಪ ಉದುರುದ್ರಾಗಿ ಚೆನ್ನಾಗಿ ಮಾಡಿಕೊಂಡು ಬಿಸಿ ಬಿಸಿ ಆಗಿರುವಂಥ ಅನ್ನವನ್ನು ಈ ಮಸಾಲೆ ಗೊಜ್ಜಿಗೆ ಕಲಿಸ್ಕೊಂಡ್ಬಿಟ್ರೆ ತುಂಬ ರುಚಿಯಾಗಿರುತ್ತೆ. ರುಚಿಗೆ ಉಪ್ಪು ನೋಡಿಕೊಂಡು ಮತ್ತೆ ನೀವು ಸೇರಿಸ್ಕೋಬೋದು. ಮೊದಲೇ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ಉಪ್ಪನ್ನು. ನೋಡಿ, ಚೆನ್ನಾಗಿ ಮಸಾಲೆ ಹೊಂದೋವರೆಗೂ ರೈಸ್ ಜೊತೆಗೆ ಕಲಿಸ್ಕೊಂಡಿದ್ದೀನಿ. ಕಲಿಸ್ಕೊಂಡಾದ್ಮೇಲೆ ಇದಕ್ಕೆ ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ರುಚಿಯಾಗಿರುತ್ತೆ. ಲಂಚ್ ಬಾಕ್ಸ್ಗಂತೂ ಮಾಡಿಸಿದಂಥ ಒಂದು ರೈಸ್ ರೆಸಿಪಿ ಇದು. ಇವಾಗ ಕೊನೆಯದಾಗಿ ಒಂದು ಅರ್ಧದಷ್ಟು ನಿಂಬೆಹಣ್ಣು ಹಾಕಿ ಹಿಂಡಿ ಇದನ್ನು ಕಲಿಸ್ಕೊಂಡ್ಬಿಟ್ರೆ ಈ ರೈಸು ರೆಡಿ ಆಗುತ್ತೆ. ಲಂಚ್ ಬಾಕ್ಸ್ಗಾಗಲಿ ಬೆಳಗಿನ ತಿಂಡಿಗಾಗಲಿ ನೀವೇ ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಸೊ ನಾನಿವತ್ತು ಇದನ್ನು ಲಂಚ್ ಬಾಕ್ಸ್ಗೋಸ್ಕರ ಮಾಡಿದ್ದೀನಿ. ಹಾಗೆ ನಿಮ್ಮ ಜೊತೆಗೂ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ತುಂಬ ರುಚಿಯಾಗಿದ್ದರೆ ನಾನು ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಖಂಡಿತ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ಅಭಿಪ್ರಾಯ ತಿಳಿಸೋದನ್ನು ಮರಿಬೇಡಿ. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.